ಸರ್ಕಾರ ವರ್ಸಸ್ ರಾಜಭವನ ಸಂಘರ್ಷ ತಾರಕಕ್ಕೇರಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರದ ವಿಧೇಯಕ ವಾಪಸ್ ಕಳಿಸ್ತಾ ಇದ್ದಾರೆ ಗವರ್ನರ್. ಸರ್ಕಾರ ವರ್ಸಸ್ ರಾಜಭವನ ಸಂಘರ್ಷ ತಾರಕಕ್ಕೇರುವಂತದ್ದು. ಸರ್ಕಾರದ ವಿಧೇಯಕವನ್ನ ವಾಪಸ್ ಕಳಿಸಿದ್ದಾರೆ ಗವರ್ನರ್. ಮತ್ತೆರಡು ವಿಧೇಯಕ ವಾಪಸ್ ಕಳುಹಿಸಿದ ರಾಜ್ಯಪಾಲರು. ಈ ಹಿಂದೆಯೂ ಕೂಡ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ರು. ಸಮರ್ಪಕ ಉತ್ತರದ ಬಳಿಕ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದ್ರು. ಇದೀಗ ರಾಜ್ಯ ಸರ್ಕಾರದ ಮತ್ತೆರಡು ವಿಧೇಯಕವನ್ನ ವಾಪಸ್ ಕಳುಹಿಸಲಾಗಿದೆ. ಸರ್ಕಾರದ ವಿಧೇಯಕಗಳ ಬಗ್ಗೆ ರಾಜ್ಯಪಾಲರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕ 2024 ಮತ್ತು ಸೌಹಾರ್ದ ಸರ್ಕಾರಿ ತಿದ್ದುಪಡಿ ವಿಧೇಯಕ 2024 ವಾಪಸ್ ಕಳುಹಿಸಿರುವಂತದ್ದು. ನಾಮ ನಿರ್ದೇಶಿತರಿಗೆ ಮತದಾನದ ಹಕ್ಕು ನೀಡಬಾರದು. ಆರ್ಥಿಕ ಹೊರೆಯಿಂದ ಪ್ರಾಧಿಕಾರ ರದ್ದು ಸೂಕ್ತವಲ್ಲ. ಸಹಕಾರಿ ಚುನಾವಣಾ ಪ್ರಾಧಿಕಾರ ರದ್ದು ಸೂಕ್ತವಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಏನು ಸರ್ಕಾರ ವರ್ಸಸ್ ರಾಜಭವನ ಸಂಘರ್ಷ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ತಾ ಇಲ್ಲ. ಚುನಾಯಿತ ಸದಸ್ಯರ ಹಕ್ಕುಗಳನ್ನ ಹಿಂಬಾಗಿಲಿನ ಮೂಲಕ ಕಿತ್ತ ರೀತಿ ಇದು ಸಹಕಾರಿ ಕ್ಷೇತ್ರದ ಸ್ವಾಯತ್ತತೆಯ ದುರ್ಬಲದ ಹೆಜ್ಜೆ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನಾಮ ನಿರ್ದೇಶಿತರಿಗೆ ಮತದಾನದ ಹಕ್ಕುಗಳನ್ನ ನೀಡಿದ್ರೆ ಸಂಘದ ನಿಯಂತ್ರಣಕ್ಕೆ ಅವಕಾಶ ಕೊಟ್ಟಂತಾಗುತ್ತದೆ. ಸಹಕಾರಿ ಚುನಾವಣಾ ಪ್ರಾಧಿಕಾರ ರದ್ದು ಸೂಕ್ತವಲ್ಲ. ರಾಜ್ಯಪಾಲರು ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಡುವಣ ವಿಧೇಯಕ ಜಟಾಪಟಿ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈ ಹಿಂದೆ ಕೂಡ ಮೈಕ್ರೋ ಫೈನಾನ್ಸ್ ಸಂಬಂಧಿತ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿ ನಂತರ ಸಹಿ ಹಾಕಿದ್ರು ರಾಜ್ಯಪಾಲರು. ಮತ್ತೆರಡು ಮಸೂದೆಗಳನ್ನ ಈಗ ವಾಪಸ್ ಕಳುಹಿಸಿದ್ದಾರೆ. ಇದೀಗ ಮತ್ತೆ ಎರಡು ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ಮಸೂದೆ 2024 ಸಹಿ ಹಾಕದೆ ಹಿಂದೆ ವಾಪಸ್ ಕಳುಹಿಸಿದಂತ ರಾಜ್ಯಪಾಲರು ಇದೀಗ ಮತ್ತೆರಡು ವಿಧೇಯಕಗಳನ್ನ ವಾಪಸ್ ಕಳುಹಿಸಿದ್ದಾರೆ. ಇದರೊಂದಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಣ ಸಂಘರ್ಷ ಮುಂದುವರೆದಿದೆ ಅಂತ ಹೇಳ್ಬಹುದು. ಸಹಕಾರಿ ಸಂಘಗಳ ತಿದ್ದುಪಡಿ ವಿಧೇಯಕ 2024 ಜೊತೆಗೆ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕ 2024 ಈ ಎರಡು ಮಸೂದೆಗಳನ್ನ ರಾಜ್ಯಪಾಲರು ವಾಪಸ್ ಕಳಿಸಿರುವಂತದ್ದು. ಇವುಗಳ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೇಳಿದ್ದಾರೆ. ಕರ್ನಾಟಕ ಸಹಕಾರಿ ಸಂಘಗಳ ತಿದ್ದುಪಡಿ ಮಸೂದೆಗೆ ರಾಜ್ಯಪಾಲರು ಹಲವು ಆಕ್ಷೇಪಗಳನ್ನ ಮಾಡಿರುವಂತದ್ದು. ಸಹಕಾರಿ ಸಂಘಗಳಿಗೆ ಮೀಸಲಾತಿ ಆಧಾರದ ಮೇಲೆ ನಾಮ ನಿರ್ದೇಶನ ಮಾಡುವ ಬಗ್ಗೆ ಸರ್ಕಾರವು ತಿದ್ದುಪಡಿ ಮಾಡಿತ್ತು. ಆದರೆ ಈ ತಿದ್ದುಪಡಿಗೆ ರಾಜ್ಯಪಾಲರ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ನಾಮ ನಿರ್ದೇಶಿತರಿಗೆ ಮತದಾನದ ಹಕ್ಕುಗಳನ್ನ ನೀಡಿದ್ರೆ ಸಂಘದ ನಿಯಂತ್ರಣಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಚುನಾಯಿತ ಸದಸ್ಯರ ಹಕ್ಕುಗಳನ್ನ ಹಿಂಬಾಗಿಲಿನ ಮೂಲಕ ಕಸಿದುಕೊಳ್ಳಲಾಗುತ್ತದೆ. ಇದು ಸಹಕಾರಿ ಕ್ಷೇತ್ರದ ಸ್ವಾಯತ್ತತೆಯನ್ನ ದುರ್ಬಲಗೊಳಿಸುವ ಹೆಜ್ಜೆ ಆಗಿದೆ ಅಂತ ರಾಜ್ಯಪಾಲರು ಹೇಳಿರುವಂತದ್ದು. ಜೊತೆಗೆ ಈಗ ಕರ್ನಾಟಕ ಸೌಹಾರ್ದ ಸಹಕಾರಿ ವಿಧೇಯಕ ತಿದ್ದುಪಡಿ 2024 ಏನಿದೆ ಇದಕ್ಕೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿರುವ ರಾಜ್ಯಪಾಲರು ಈ ವಿಧೇಯಕದಲ್ಲಿ ಸಹಕಾರಿ ಚುನಾವಣಾ ಪ್ರಾಧಿಕಾರ ರದ್ದುಗೊಳಿಸುವ ಉಲ್ಲೇಖವಿದೆ. ಇದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ. ಸಹಕಾರ ಸಂಘಗಳ ಚುನಾವಣೆ ಸ್ವತಂತ್ರ ಮತ್ತು ನ್ಯಾಯಯುತವಾಗಿ ನಡೆಸಲು ಪ್ರಾಧಿಕಾರವಿದೆ. ಆರ್ಥಿಕ ಹೊರೆಯ ಕಾರಣದಿಂದಾಗಿ ಸಹಕಾರಿ ಚುನಾವಣಾ ಪ್ರಾಧಿಕಾರಗಳನ್ನ ರದ್ದುಗೊಳಿಸುವ ಪ್ರಸ್ತಾಪವು ಸೂಕ್ತವಲ್ಲ ಅಂತ ರಾಜ್ಯಪಾಲರು ಹೇಳಿರುವಂತದ್ದು.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ರಾಜಭವನ ಅಂತ ಹೇಳಿದ್ರೆ ತಪ್ಪಿಲ್ಲ. ಇವ್ರ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರ ಕಳಿಸುವಂತ ಯಾವುದೇ ಮಸೂದೆಗಳಿಗೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ ಅನ್ನೋದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಏನ್ ನಡೀತಾ ಇದೆ ಇಬ್ಬರ ಮಧ್ಯೆ ಅಂತ? ಎಸ್ ರಚನಾ, ಈ ಸರ್ಕಾರ ವರ್ಸಸ್ ರಾಜಭವನ ಜೊತೆಗೆ ಸಿದ್ದರಾಮಯ್ಯ ವರ್ಸಸ್ ತಾವರ್ ಚಂದ್ ಗೆಹ್ಲೋಟ್ ಅನ್ನೋ ರೀತಿಯಾಗಿ ಈಗ ಬಿಂಬಿತವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಸರ್ಕಾರದಲ್ಲಿ ಮೇಲಿಂದ ಮೇಲೆಗೆ ಒಂದು ರೀತಿಯಾಗಿ ಮಸೂದೆಗಳನ್ನ ಮತ್ತೆ ವಿಧೇಯಕಗಳನ್ನ ಸಹಿ ಮಾಡ್ಲಿಕ್ಕೋಸ್ಕರ ಕಳಿಸ್ತಾ ಇರ್ತಾರೆ. ಆದ್ರೆ ಪದೇ ಅದೇ ಒಂದು ವಿಧೇಯಕಗಳು ವಾಪಸ್ಸು ಸರ್ಕಾರದ ಅಂಗಳಕ್ಕೆ ಬಂದು ತಲುಪ್ತಾ ಇರುವಂತದ್ದು. ಅಂದ್ರೆ ಇವರು ಕಳಿಸುವಂತ ವಿಧೇಯಕಗಳಲ್ಲಿ ಯಾವ್ದಾದ್ರು ಒಂದು ಲೋಪದೋಷಗಳನ್ನ ಅಥವಾ ಏನಾದ್ರು ಅದಕ್ಕೆ ಅಂದ್ರೆ ಸಮಾಜಕ್ಕೆ ಏನಾದ್ರು ಒಂದು ರೀತಿಯಾಗಿ ಬೇರೆ ರೀತಿಯಾದಂತಹ ಸಂದೇಶಗಳಿರುವಂತವನ್ನ, ತಪ್ಪು ಸಂದೇಶಗಳಿರುವಂತವನ್ನ, ಮತ್ತೆ ಕಾನೂನಿನ ವ್ಯಾಪ್ತಿಯಲ್ಲಿ ಮತ್ತೆ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಮತ್ತೆ ಅದರ ಪ್ರಜೆಗಳಿಗಾಗಿ ಏನಾದ್ರೂ ಒಂದು ರೀತಿಯಾದಂತಹ ಲೋಪದೋಷಗಳಾಗಿದ್ರು ಸಹ ಅದನ್ನ ಸಾರಾಸಗಟ್ಟಾಗಿ ರಿಜೆಕ್ಟ್ ಮಾಡುವಂತ ಕೆಲಸವನ್ನ ಸಹ ರಾಜ್ಯಪಾಲರು ಮಾಡ್ತಾ ಇರುವಂತದ್ದು. ಆದ್ರೆ ಇದು ಮೇಲ್ನೋಟಕ್ಕೆ ಇದು ರಿಜೆಕ್ಷನ್ ಅಥವಾ ವಾಪಸ್ ಕಳಿಸ್ತಾ ಇದಾರೆ ಅಂತ ಒಂದ್ ಕಡೆ ಯೋಚನೆ ಮಾಡಿದ್ರೆ, ಮತ್ತೊಂದು ಆಂಗಲ್ ಅಲ್ಲಿ ನಾವು ನೋಡೋದಾದ್ರೆ ಒಂದ್ ಕಡೆ ಯಾಕೆಂದ್ರೆ ರಾಜ್ಯಪಾಲರು ಬಿಜೆಪಿಯ ಮೂಲದಿಂದ ಅಥವಾ RSS ಮೂಲದಿಂದ ಬಂದಿದ್ದಾರೆ. ಜೊತೆಗೆ ಇಲ್ಲಿ ಇರುವಂತದ್ದು ಆಡಳಿತಾತ್ಮಕವಾಗಿ ಕೆಲಸ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರದಲ್ಲಿ ಈಗ ಚುಕ್ಕಾಣಿ ಹಿಡಿದಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಆ ನಿಟ್ಟಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಾಗಿ ಆಗ್ತಾ ಇದೆಯಾ ಅಂದ್ರೆ ಅಲ್ಲಿ ರಾಜ್ಯಪಾಲರು ಏನಾದ್ರು ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಇವ್ರು ಕಳಿಸುವಂತ ಅಷ್ಟು ವಿಧೇಯಕಗಳನ್ನ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಾ ಇದ್ರ ಅನ್ನೋ ಒಂದು ಪ್ರಶ್ನೆ ಇವ್ರ ವಲಯಗಳಲ್ಲೇ ಸಹ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಅಲ್ಲಿ ಬಿಜೆಪಿಯವರ ರಾಜ್ಯಪಾಲರು ಅಂತ ಅಲ್ಲಿ ಕೂತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೇಳ್ತಾ ಇದ್ದಾರೆ. ಈ ಎಲ್ಲಾ ವಲಯಗಳು ಅದೇ ಚರ್ಚೆ ಆಗ್ತದೆ. ಅವ್ರು ಬಿಜೆಪಿಯವರಾಗಿರೋದಕ್ಕೆ ಆ ರೀತಿಯಾದಂತಹ ಒಂದು ರಿಜೆಕ್ಷನ್ ಅನ್ನ ಮಾಡ್ತಾರೆ, ವಾಪಸ್ ಕಳಿಸ್ತಾ ಇದ್ದಾರೆ ಅಂತ. ಅದೇ ಅಲ್ಲಿ ಕಾಂಗ್ರೆಸ್ನವ್ರು ಕೂತಿದ್ರೆ ಆ ಒಂದು ಜಾಗಕ್ಕೆ ಬಟ್ ಇವ್ರು ಕಳಿಸುವಂತ ಎಲ್ಲಾ ವಿಧೇಯಕಗಳಿಗೂ ಸಹ ಯಾವುದೇ ರೀತಿಯಾದಂತ ಲೋಪದೋಷಗಳನ್ನ ಕಂಡಿಡದೆ ಕಣ್ ಮುಚ್ಕೊಂಡ್ ಸೈನ್ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಕಾಡುತ್ತೆ. ಆ ನಿಟ್ಟಲ್ಲಿ ನೋಡೋದಾದ್ರೆ ಈ ಹಿಂದೆನೂ ಸಹ ಇದೇ ಸುಗ್ರೀವಾಜ್ಞೆ ವಿಚಾರವಾಗಿ ಮಾತನಾಡೋದಾದ್ರೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ 2025 ಸಹ ರಿಜೆಕ್ಷನ್ ಮಾಡಿ ಕಳ್ಸಿದ್ರು. ಅಂದ್ರೆ ತಾವು ಸಂಪೂರ್ಣವಾಗಿ ಸಾಲಗಾರನ ಒಂದು ದೃಷ್ಟಿ ಇಟ್ಕೊಂಡ್ ಮಾತಾಡ್ತಾ ಇದ್ರಿ, ಅಂದ್ರೆ ಸಾಲ ಕೊಟ್ಟಿರೋರು ಏನಾಗಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಕೇಳಿದ್ರು. ಈ ರೀತಿಯಾಗಿ ಸುಮಾರು ಅಂದ್ರೆ ಅವರು ಕೊಡುವಂತ ಸಾಲ 2 ರಿಂದ 3 ಲಕ್ಷ ಇದ್ರೆ ನೀವು ಏಕಾಏಕಿ 5 ಲಕ್ಷ ದಂಡವನ್ನ ಹೇಗ್ ವಿಧಿಸ್ತೀರಿ, 10 ವರ್ಷ ಜೈಲ್ ಶಿಕ್ಷೆ ಹೇಗೆ ನೀವು ಅದನ್ನ ಮಾಡ್ತೀರಿ, 10 ವರ್ಷ ಜೈಲ್ ಶಿಕ್ಷೆ ಹೇಗ್ ಕೊಡಿಸ್ತೀರಿ ನೀವು ಅನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಆ ವಿಧೇಯಕವನ್ನ ನೀವು ಸಮರ್ಪಕ ಉತ್ತರವನ್ನ ಕೊಡ್ಬೇಕು, ಮತ್ತೆ ಸಮರ್ಥನೆಯನ್ನ ನೀವು ಮಾಡ್ಕೋಬೇಕಾಗ್ತದೆ ಈ ವಿಚಾರದಲ್ಲಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಅದಾದ ನಂತರ ಎಲ್ಲಾ ರೀತಿಯಾದಂತಹ ಉತ್ತರವನ್ನ ಕೊಟ್ಟ ನಂತರ, ಸಮರ್ಪಕ ಉತ್ತರವನ್ನ ಕೊಟ್ಟ ನಂತರ, ಇವರಿಗೆ ಸಮಜಾಯಿಷಿ ಆದ ನಂತರ ಆ ಒಂದು ವಿಧೇಯಕಕ್ಕೆ ಸಹಿಯನ್ನ ಮಾಡಿ ಕಳಿಸಿದ್ರು. ಅಂದ್ರೆ ತರಾತುರಿಯಲ್ಲಿ ಇದ್ದಂತಹ ಸುಗ್ರೀವಾಜ್ಞೆಗೆ ಇವರು ಯಾವುದೇ ರೀತಿಯಾದಂತಹ ನಾವು ಸಹಿ ಮಾಡಲ್ಲ ಅಂತ ಬರಲ್ಲ. ಒಂದ್ ರೀತಿಯಾಗಿ ಎಲ್ಲಾ ಸಂಪುಟದಲ್ಲಿ 10 ರಿಂದ 15 ಜನ ಅದಕ್ಕೆ ಒಂದು ಅಸ್ತು ಅಂತ ಹೇಳಿದ ಮೇಲೆ ಅದನ್ನ ಅವ್ರು ಮಾಡ್ಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಗೆ ಸಹಿಯನ್ನ ಮಾಡಿ ಕಳಿಸಿದ್ರು. ಈಗ ಇದನ್ನ ಸೇರಿ ಅಂದ್ರೆ ಸುಗ್ರೀವಾಜ್ಞೆ ವಿಚಾರವನ್ನ ಬಿಟ್ಟು ಮಾತನಾಡೋದಾದ್ರೆ 3 ವಿಧೇಯಕಗಳಿಗೆ ಈಗಾಗಲೇ ರಿಜೆಕ್ಷನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಮೊದಲಿಗೆ ನಾವು ಹೇಳ್ತಾ ಇರುವಂತದ್ದು ಕರ್ನಾಟಕ ಸೌಹಾರ್ದ ಸಹಕಾರಿ ವಿಧೇಯಕ ಏನಿದೆ 2024 ಅದಕ್ಕೂ ಸಹ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನ ಕರ್ನಾಟಕ ಸಹಕಾರಿ ಸಂಘಗಳ ತಿದ್ದುಪಡಿ ಮಸೂದೆಗೆ ಒಟ್ಟಾರೆ ಸಹಕಾರಿ ಕ್ಷೇತ್ರದ ಸ್ವಾಯತ್ತತೆಯನ್ನ ದುರ್ಬಲಗೊಳಿಸುವ ಹೆಜ್ಜೆಯಾಗಿದೆ ಅನ್ನೋ ಒಂದು ಕಾರಣವನ್ನ ಕೊಟ್ಟು ವಾಪಸ್ ಕಳಿಸಿರುವಂತದ್ದು. ಜೊತೆಗೆ ಇನ್ನೊಂದು ವಿಚಾರವನ್ನು ಸಹ ಅಲ್ಲಿ ಹೇಳಿರುವಂತದ್ದು ಅಂದ್ರೆ ಏನಿದ್ದಾರೆ ನಾಮನಿರ್ದೇಶಿತರು ಅಂತ ಏನಿದ್ದಾರೆ ಅವ್ರಿಗೆ ಮತದಾನದ ಹಕ್ಕನ್ನ ಕೊಟ್ಬಿಟ್ರೆ ನೀವು ಸಂಘದ ನಿಯಂತ್ರಣಕ್ಕೆ ಅವಕಾಶ ಕೊಟ್ಟಂತಾಗ್ತದೆ. ಅಂದ್ರೆ ನೀವು ಇಡೀ ಆ ಸಹಕಾರಿ ಸಂಘದ ನಿಯಂತ್ರಣ ಮಾಡ್ಲಿಕ್ಕೆ ನೀವೇ ಅವಕಾಶ ಮಾಡ್ಕೊಟ್ಟಂಗಾಗ್ತದೆ. ಚುನಾಯಿತ ಸದಸ್ಯರುಗಳನ್ನ ನೀವು ಹಿಂಬಾಗಿಲಿನ ಮೂಲಕ ಕಿತ್ಕೊಂಡಂಗಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಸಹ ರಾಜ್ಯಪಾಲರು ಹೇಳಿರುವಂತದ್ದು. ಅಂದ್ರೆ ನಾಮನಿರ್ದೇಶಕರಿಗೆ ನೀವು ಮತದಾನ ಹಕ್ಕನ್ನ ಕೊಡಬೇಡಿ, ಕೊಟ್ರೆ ಸಂಪೂರ್ಣ ನಿಯಂತ್ರಣವನ್ನ ಸಹಕಾರಿ ಸಂಘಗಳ ಏನು ಸಂಪೂರ್ಣ ನಿಯಂತ್ರಣ ಏನಿದೆ ಆ ಒಂದು ನಿಯಂತ್ರಣವನ್ನ ಇವ್ರು ತೆಗೆದುಕೊಳ್ತಾರೆ. ಆ ಕೆಲಸವನ್ನ ಮಾಡಕ್ ಹೋಗ್ಬೇಡಿ, ಇದು ಸಹಕಾರಿ ಕ್ಷೇತ್ರದ ಸ್ವಾಯತ್ತತೆ
ಅಂದ್ರೆ ಸ್ವಾಯತ್ತತೆ ಏನಿರ್ತದೆ, ಸ್ವತಂತ್ರತೆ, ಅದನ್ನ ನೀವು ದುರ್ಬಲಗೊಳಿಸುವಂತ ಹೆಜ್ಜೆಯನ್ನ ಇಡ್ತಾ ಇದ್ದೀರಿ ಅನ್ನೋ ಒಂದು ರಿಜೆಕ್ಷನ್ ಅನ್ನ ಕೊಟ್ಟು ಅದನ್ನ ವಾಪಸ್ ಕಳಿಸಿರುವಂತದ್ದು. ಇನ್ನೊಂದು ವಿಚಾರವನ್ನ ಸಹ ಅಲ್ಲಿ ನಾವು ಚರ್ಚೆ ಮಾಡ್ತಾರೆ. ಸಹಕಾರಿ ಸಂಘಗಳಿಗೆ ಮೀಸಲಾತಿ ಆಧಾರದ ಮೇಲೆ ನಾಮನಿರ್ದೇಶನ ಮಾಡುವ ಬಗ್ಗೆ ಸರ್ಕಾರವು ತಿದ್ದುಪಡಿ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯಪಾಲರು ಮೀಸಲಾತಿ ಆಧಾರದ ಮೇಲೆ ನೀವು ನಾಮನಿರ್ದೇಶನ ಮಾಡುವ ಬಗ್ಗೆ ಸರ್ಕಾರ ತಿದ್ದುಪಡಿ ಮಾಡಿದೆ. ಇದು ಒಂದು ಕಡೆ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ಮೀಸಲಾತಿ ಆಧಾರದ ಮೇಲೆ ನೀವು ನಾಮನಿರ್ದೇಶನ ಮಾಡಕ್ ಬರಲ್ಲ ಅನ್ನೋ ಒಂದು ರಿಜೆಕ್ಷನ್ ಅನ್ನು ಸಹ ರಾಜ್ಯಪಾಲರು ಮಾಡಿರುವಂತದ್ದು. ಒಟ್ಟಾರೆ ಇವೆಲ್ಲ ಬೆಳವಣಿಗೆ ನೋಡೋದಾದ್ರೆ ಈಗ ಮತ್ತೆ ಅದಕ್ಕೊಂದಿಷ್ಟು ಸಮರ್ಥನೆಯನ್ನ ಸರ್ಕಾರ ಕೊಡಬೇಕು. ಅದಕ್ಕೆ ವಿಧೇಯಕಗಳನ್ನ ಕಳಿಸ್ತಾ ಇದೆ. ಬಟ್ ಅದಕ್ಕೆ ಸಮರ್ಥನೆ ಮತ್ತೆ ಸಮರ್ಪಕ ಉತ್ತರವನ್ನ ಕೊಟ್ಟು ಮತ್ತೆ ಅವರಿಂದ ಅಂಕಿತವನ್ನ ಹಾಕ್ಸ್ಕೋಬೇಕಾಗ್ತದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ರೀತಿಯಾಗಿ ಬಿಂಬಿತ ಆಗಿರುವಂತದ್ದು. ಒಟ್ಟಾರೆ ಈಗ ಸರ್ಕಾರ ವರ್ಸಸ್ ರಾಜಭವನದ ಸಂಘರ್ಷ ಸದ್ಯಕ್ಕೆ ಮುಗಿಯಲ್ಲ, ಇನ್ನು ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ರಚನಾ, ಏನೋ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅಂತ ಏನ್ ನಡೀತಾ ಇದೆ, ಇದು ಇನ್ನ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಈಗ ಸರ್ಕಾರ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.